ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ವತಿಯಿಂದ ಇಂದು ಪಟ್ಟಣದ ಆಡಳಿತ ಸೌಧದಲ್ಲಿ ವಿಶ್ವಮಾನವ ಕುವೆಂಪು ಅವರ ಜನ್ಮದಿನಾಚರಣೆಯನ್ನು ಆಚರಿಸಲಾಯಿತು. ಕಾರ್ಯಕ್ರಮವನ್ನು ತಹಶೀಲ್ದಾರ್ ಗ್ರೇಡ್ 2 ಆದ ಮೋಹನ್ ರವರು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಹಿಂದುಳಿದ ವರ್ಗಗಳ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಚಂದ್ರಶೇಖರ್ ಮಾತನಾಡಿ, ಕುವೆಂಪು ಅವರ ಸಾಹಿತ್ಯ ಬರವಣಿಗೆಯನ್ನು ನೆನಪು ಮಾಡಿಕೊಳ್ಳುತ್ತಾ ಕುವೆಂಪು ಅವರ ಬಗ್ಗೆ ಹೆಚ್ಚು ವಿವರ ಕೇಳಿದಾಗ ಮನುಷ್ಯ ವಿಶ್ವಮಾನವನಾಗಿ ಬದುಕಲು ಸಾಧ್ಯ ಎಂದರು. ಕ್ಷೇತ್ರ ಶಿಕ್ಷಣಾಧಿಕಾರಿಯ ಕಚೇರಿಯ ಸಂಯೋಜನಾಧಿಕಾರಿ ಕಾಂತರಾಜ್ ಮಾತನಾಡಿ, ಕುವೆಂಪು ಅವರು ಕನ್ನಡದ ಒಬ್ಬ ಶ್ರೇಷ್ಠ ಮೇರು ಕವಿಯಾಗಿದ್ದು, ಕುವೆಂಪು ಅವರು ಶಿವಮೊಗ್ಗ ಜಿಲ್ಲೆಯ ಕುಪ್ಪಳ್ಳಿಯ ಒಂದು ಸಣ್ಣ ಹಳ್ಳಿಯಲ್ಲಿ ಜನಿಸಿ ಎಂದು ವಿಶ್ವಮಾನವರಾಗಿ ಹೊರಹೊಮ್ಮಿದ್ದು, ಕುವೆಂಪು ಅವರು ಕೊಟ್ಟಿರುವ ಕವನಗಳು, ಸಾಹಿತ್ಯ ಮತ್ತು ದಾರ್ಶನಿಕ ಬರಹಗಳು ಇಂದು ನಮಗೆ ಪ್ರೇರಣೆಯಾಗಿದೆ. ಜೈ ಭಾರತ ಜನನಿಯ ತನುಜಾತೆ ಎಂಬ ನಾಡಗೀತೆಯನ್ನು ಬರೆದ ಅವರ ಈ ಗೀತೆಯಲ್ಲಿ ಬರೆದಿರುವ ಸರ್ವ ಜನಾಂಗದ ಶಾಂತಿಯ ತೋಟ ಎಂಬ ಪದಗಳ ಜೋಡಣೆಯಿಂದ ನಾವೆಲ್ಲರೂ ಒಂದೇ ಎಂಬ ಭಾವನೆಯನ್ನು ಮೂಡಿಸುವ ಗೀತೆಯಾಗಿದೆ ಎಂದರು. ಕುವೆಂಪು ಅವರು ಹಲವಾರು ನಿಸರ್ಗಕ್ಕೆ ಸಂಬಂಧಿಸಿದ ಕೃತಿಗಳನ್ನು ರಚನೆ ಮಾಡಿದ್ದು, ಅವುಗಳಲ್ಲಿ ಅವರ ವೈಚಾರಿಕ ಚಿಂತನೆ ಬರವಣಿಗೆಗಳು ಇಂದಿನ ಪೀಳಿಗೆಗೆ ಆದರ್ಶಗಳಾಗಿವೆ ಎಂದು ಹೇಳಿದರು. ಯಾವುದೇ ಸಮಾಜವನ್ನು ಗಟ್ಟಿಯಾಗಿರಿಸಲಿಕ್ಕೆ ಸಾಧ್ಯತೆಗಳು ಆಗುತ್ತೆ ಎನ್ನುವಂಥದ್ದನ್ನು ಹೇಳ್ತಾ, ಹುಟ್ಟುವಾಗ ಯಾವ ವ್ಯಕ್ತಿಯೂ ಕೂಡ ಬಂಧನದಲ್ಲಿ ಇರೋದಿಲ್ಲ, ಸ್ವತಂತ್ರನಾಗಿರ್ತಾನೆ. ಆ ಸ್ವತಂತ್ರತೆ ನಮ್ಮ ಅಂತಿಮ ಕಾಲದವರೆಗೂ ಉಳಿಬೇಕು ಅನ್ನುವಂಥದ್ದು ನಮ್ಮ ಕುವೆಂಪುರವರ ಏನು ಆಶಯವಾಗಿದೆ. ಹಾಗೆ ಬದುಕುವಂತಹ ಕೆಲಸವನ್ನು ಮಾಡಬೇಕು, ಸರಳ ಜೀವನವನ್ನು ನಡೆಸಬೇಕು, ಜೊತೆಯಲ್ಲಿ ಉತ್ತಮ ನಾಗರಿಕರಾಗಿರಬೇಕು ಅಂತ ಹೇಳ್ಕೊಳ್ತಾ, ಅವರ ನೀಡಿದಂತಹ ಸಂದೇಶ, ಅವರ ಸಾಹಿತ್ಯಿಕ ಕೊಡುಗೆಗಳನ್ನು ನೆನಪು ಮಾಡಿಕೊಳ್ತಾ ಈ ಸಂದರ್ಭದಲ್ಲಿ ಎರಡು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವುದು ಅಂದರೆ ಸರ್ವ ಧರ್ಮ ಸಮನ್ವಯ. ಈಗಾಗಲೇ ಚಂದ್ರಶೇಖರ್ ಹೇಳಿಬಿಟ್ರು, 5 ತತ್ವಗಳನ್ನು ಅವರು ನಮಗೆ ನೀಡಿದ್ದಾರೆ. ಆ 5 ತತ್ವಗಳನ್ನು ನಾವು ಪಾಲನೆ ಮಾಡ್ತೇವೆ. ಎಲ್ಲ ಮಹಾ ವ್ಯಕ್ತಿಗಳ ಜನ್ಮದಿನವನ್ನು ಆಚರಣೆ ಮಾಡೋದು ಅವರು ಕೊಟ್ಟಂತ ಆದರ್ಶಗಳನ್ನು ನಾವು ಪಾಲನೆ ಮಾಡುವ ಸಲುವಾಗಿ ನಾವು ಯಾರನ್ನ ಗೌರವಿಸುತ್ತೇವೆಯೋ ಅವರ ಆದರ್ಶಗಳು ನಮ್ಮ ಜೀವನದಲ್ಲಿ ಮೂಡಿ ಬರ್ತದೆ. ಇದು ಕುವೆಂಪುರವರ ಮಾತು. ಯಾರನ್ನ ನಾವು ಗೌರವಿಸ್ತೀವಿ ಅವರ ಆದರ್ಶಗಳು ನಮ್ಮ ಜೀವನಕ್ಕೆ ಬರ್ತವೆ. ಹಾಗಾಗಿ ಸರ್ಕಾರ ಕುವೆಂಪುರವರನ್ನ ಅವರ ಜಯಂತಿಯನ್ನ ಆಚರಣೆ ಮಾಡುವ ಸಲುವಾಗಿ ಅವರನ್ನು ಗೌರವಿಸುತ್ತದೆ. ಹಾಗಾಗಿ ಅವರ ಸಾಕಷ್ಟು ಆದರ್ಶಗಳನ್ನು ನಾವೆಲ್ಲರೂ ಗೌರವಿಸೋಣ. ಈ ಸಂದರ್ಭದಲ್ಲಿ ಶಿರಸ್ತೇದಾರರಾದ ರವಿಕುಮಾರ್, ಚುನಾವಣೆ ಶಾಖೆಯ ಶಿರಸ್ತೇದಾರರಾದ ಶ್ವೇತಾ, ಇತರ ಇಲಾಖೆಯ ಸಿಬ್ಬಂದಿಗಳು ಹಾಜರಿದ್ದರು. ಎಂಬಿ ಉಮೇಶ್, ಟಿವಿ 46 ನ್ಯೂಸ್ ಕನ್ನಡ, ಸಕಲೇಶಪುರ. You are watching TV 46 News Kannada.